ಸಮಯ ಕೂಡಿ ಬಂದಿಲ್ಲ ಅಂತ ನಿಮ್ಮ ಜೀವನವನ್ನು, ನಿಮ್ಮ ಸಮಯವನ್ನು ಗೌರವಿಸದೆ ಕಾಲಹರಣ ಮಾಡಬೇಡಿ. ಪ್ರತಿ ದಿನವೂ ಒಳ್ಳೆಯ ದಿನವೇ. ಆದರೆ ನಮಗೆ ಆ ದಿನದ ವಿಶೇಷತೆಯನ್ನು ತಿಳಿದುಕೊಳ್ಳುವ ಬುದ್ಧಿವಂತಿಕೆ ಇರಬೇಕಷ್ಟೆ. ಮನುಷ್ಯನಿಗೆ ನಿಜವಾಗಲೂ ಸಮಯ ಪ್ರಜ್ಞೆ ಇದ್ದರೆ ಒಂದೇ ಜನ್ಮದಲ್ಲಿ ಅವನು ಎಲ್ಲ ಜವಾಬ್ದಾರಿಗಳನ್ನು ಸ್ವಯಂ ಪ್ರಯತ್ನದಿಂದ ಪೂರೈಸಬಹುದು. ಹುಟ್ಟು ಸಾವಿನ ನಡುವೆ ಇರುವುದು ಸಮಯ ಒಂದೇ. ಮನುಷ್ಯನ ಆ ಸಮಯದಲ್ಲಿ ಎಲ್ಲ ಬದಲಾವಣೆಗಳನ್ನು ಕಾಣುತ್ತಾ ಹೋಗುತ್ತಾನೆ. ಹುಟ್ಟಿದ ತತ್ಕ್ಷಣವೇ ಪರಮಾತ್ಮ ನಮ್ಮನ್ನು ವಾಸ್ತವ ಜೀವನದಲ್ಲಿ ಓಡುವುದಕ್ಕೆ ಬಿಡುತ್ತಾನೆ. ನಾವು ಓಡುತ್ತಾ ಓಡುತ್ತಾ ಸಮಯವನ್ನು ಖಚಿತಪಡಿಸುತ್ತಾ ಬಾಲ್ಯ, ಯೌವನ, ಸಂಸಾರ, ಸನ್ಯಾಸ ಎಲ್ಲ ವ್ಯವಸ್ಥೆಗಳನ್ನು ಹಾದು ಹೋಗಿರುತ್ತೇವೆ. ಸಮಯದ ನಿಯಮವನ್ನು ಮುಂದೂಡುವುದಕ್ಕೆ ಸಾಧ್ಯವಿಲ್ಲ, ತಡೆ ಹಿಡಿಯಲು ಕೂಡ ಸಾಧ್ಯವಿಲ್ಲ. ನಮಗೆ ಗೊತ್ತಾಗದ ರೀತಿಯಲ್ಲಿ ನಮ್ಮ ದೇಹ, ಬುದ್ಧಿ, ಮನಸ್ಸು, ಋತುಮಾನ ಎಲ್ಲದರಲ್ಲೂ ಬದಲಾವಣೆಗಳನ್ನು ಕಾಣುತ್ತೇವೆ. ಹಾಗಾದರೆ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡುತ್ತಿರುವವರು ಸಮಯವ, ಇಲ್ಲ ದೇವರ? ಖಂಡಿತ ಅಲ್ಲ. ಸಮಯ ದೇವರು ಬರೆದಿರುವಷ್ಟು ಅದೊಂದು ಸೂತ್ರ. ಆ ಸೂತ್ರಕ್ಕೆ ಕಾಲಘಟ್ಟದ ಒಂದು ನಿಯಮವನ್ನು ಸೂಚಿಸಿದ್ದಾನೆ. ಆ ನಿಯಮವನ್ನು ಪ್ರಕೃತಿಯಾಗಲಿ ಮನುಷ್ಯನಾಗಲಿ ಪಾಲಿಸಲೇಬೇಕು. ನಾವು ನಿಯಮ ನುಡಿದಂತೆ ನಡೆಯಬೇಕು. ಸಮಯ ನಮಗೆ ಗೊತ್ತಿದ್ದೋ ಇಲ್ಲ ಗೊತ್ತಿಲ್ಲದೆಯೋ ಕಳೆದು ಹೋಗುತ್ತಲೇ ಇರುತ್ತದೆ. ಪ್ರತಿನಿತ್ಯ ನಾವು ಸಾವಿಗೆ ಹತ್ತಿರವಾಗುತ್ತೇವೆ. ಸಮಯಕ್ಕೆ ಕೋಟಿ ಕೋಟಿ ಜೀವರಾಶಿಗಳ ಮೇಲೆ ಪ್ರತ್ಯೇಕವಾಗಿ ಪ್ರಜ್ಞೆ ಇಟ್ಟುಕೊಳ್ಳುವುದು ಸಾಧ್ಯವಾಗದ ಮಾತು. ಸಮಯಕ್ಕೆ ನಮ್ಮ ಮೇಲೆ ಪ್ರಜ್ಞೆ ಇದ್ದರೂ ಇಲ್ಲದಿದ್ದರೂ ಕೂಡ ನಮಗೆ ಸಮಯದ ಮೇಲೆ ಪ್ರಜ್ಞೆ ಇರಲೇಬೇಕು. ಸಮಯ ಪ್ರಜ್ಞೆ ಇದ್ದರೆ ಜೀವನದಲ್ಲಿ ಬಹಳ ಬೇಗ ಸಾಧಕರಾಗಬಹುದು. ಅಂದುಕೊಂಡಿದ್ದೆಲ್ಲ ಉತ್ತಮ ಮಾರ್ಗದಲ್ಲಿ ಪಡೆದುಕೊಳ್ಳಬಹುದು. ನಮಗೆ ನಾವೇ ಸಾರ್ಥಕತೆಯ ನೆಮ್ಮದಿ ಕಾಣಬಹುದು. ನಮ್ಮ ಜೀವನದ ಅರ್ಧ ಸಮಯವನ್ನು ನಿದ್ದೆಯಲ್ಲೇ ಕಳೆಯುತ್ತೇವೆ. ಉಳಿದರ್ಧ ಜೀವನವನ್ನು ಸುಖ ಸಂಪತ್ತನ್ನು ಹುಡುಕುತ್ತೇವೆ. ಸಾವು ಹತ್ತಿರವಾಗುತ್ತಿದ್ದಂತೆ ನಮ್ಮ ಇಷ್ಟು ವರ್ಷಗಳ ಜೀವನವನ್ನು ಹೇಗೆ ಕಳೆದೆ ಅಂತ ಹಿಂದಿರುಗಿ ನೋಡಿದರೆ ಕೇವಲ ಪಶ್ಚಾತ್ತಾಪವಾಗಬಾರದು. ಸಮಯದ ಕೈಯಲ್ಲಿ ಬುದ್ಧಿ ಇರುವ ಬೊಂಬೆಗಳು ನಾವು.